ಡಿ.ಕೆ.ಶಿ ಮುಖ್ಯಮಂತ್ರಿಯಾಗಿ ಇವತ್ತು ಮೊದಲ ಅಧಿವೇಶನಕ್ಕೆ ನಾಂದಿ ಹಾಡ್ತಾ ಇದ್ದಾರೆ. ಅಂದರೆ ಮೊದಲ ದಿನ ಯಾವ ರೀತಿ ಇರುತ್ತೆ, ನಿನ್ನೆ ಇಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಿದ್ದಾಯಿತು. ಆದರೆ ಇವತ್ತು ಅವರಿಗೆ ಒಂದು ರೀತಿ ಸವಾಲಿನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಒಂದು ಕಡೆ ಎಲ್ಲರನ್ನ ನಿಭಾಯಿಸುವಂಥ ಛಾತಿ ಬೇಕಾಗತ್ತೆ. ಅದರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬರ್ತಾರಾ ಬರಲ್ಲ ಅನ್ನುವ ಅನುಮಾನ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ತಲೆಬಿಸಿ ಆಗಿರೋದ್ರಲ್ಲಿ ಸುಳ್ಳಲ್ಲ. ಏನದು ಸುದ್ದಿ, ಬನ್ನಿ ನೋಡೋಣ. ಇವತ್ತಾದರೂ ಅಧಿವೇಶನಕ್ಕೆ ಬರ್ತಾರಾ ಸಿದ್ದರಾಮಯ್ಯನವರು? ಮೊದಲ ದಿನ ಸಿದ್ದು ಗೈರು, ಎರಡನೇ ದಿನವೂ ಗೈರಾಗ್ಬಿಡ್ತಾರಾ? ಸದನ ಸಮರ, ಸಿದ್ದರಾಮಯ್ಯ ಮುನಿಸು ಮತ್ತಷ್ಟು ತೀವ್ರ. ಇವತ್ತು ಸಿದ್ದರಾಮಯ್ಯ ಸದನಕ್ಕೆ ಬರ್ತಾರಾ ಬರಲ್ವಾ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಒಟ್ನಲ್ಲಿ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ಆಗ್ಬೋದು ಸಿದ್ದರಾಮಯ್ಯನವರ ನಡೆ, ಸಿದ್ದರಾಮಯ್ಯನವರ ಮುನಿಸು. ಮುಖ್ಯಮಂತ್ರಿ ಡಿ.ಕೆ. ಸರ್ಕಾರಕ್ಕೆ ತಲೆನೋವಾಗುತ್ತಾ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ, ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಆನ್ ಅಶ್ವವೇಗ. ನೋಡಿ, ಅಧಿವೇಶನ ಅಂತ ಹೇಳಿದಾಗ, ಸದನ ಅಂತ ಹೇಳಿದಾಗ ಸಮರ ಅನ್ನೋದು ಅದಕ್ಕೆ ಹೊಂದಿಕೊಂಡೇ ಬಂದಿರುತ್ತೆ ಅಲ್ವಾ? ಸದನ ಸಮರ, ಸದನ ಸಂಕಟ ಎಲ್ಲ ಕೇಳಿದ್ದೀರಿ. ಸದನ ಕದನ ಅಂಥೇಳಿ, ಅಂದರೆ ಯುದ್ಧ ಅಂತ ಹೇಳಿದರೆ ಎಲ್ಲ ಶಸ್ತ್ರಾಸ್ತ್ರಗಳೊಂದಿಗೆ ಸೇನಾನಿಗಳೊಂದಿಗೆ ಇರಬೇಕಾಗತ್ತೆ. ಅದರಲ್ಲಿ ಪ್ರಮುಖ ಸೇನಾಧಿಪತಿ ಅಂತ ಕರಿಬೋದಲ್ವೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ. ವಿಪಕ್ಷಗಳ ಬಾಣಗಳಿಗೆ ತಡೆಯೊಡ್ಡಬೇಕಾದಂಥ ಒಂದು ಛಾತಿ, ಅನುಭವ, ಚಾಣಾಕ್ಷತನ ಎಲ್ಲವೂ ಕೂಡ ಸಿದ್ದರಾಮಯ್ಯನವರಿಗಿದೆ. ಇಂಥ ಸಂದರ್ಭದಲ್ಲಿ ಘಟಾನುಘಟಿ ನಾಯಕ ಸಿದ್ದರಾಮಯ್ಯನವರು ಬಂದಿಲ್ಲ ಅಂದರೆ ಹಿಂಗೆ ಅನ್ನುವ ಪ್ರಶ್ನೆ ಕೂಡ ಗರಿಗೆದರ್ತಾ ಇದೆ.